DH ವಿಜಯನಗರ. ನಮ್ಮಲ್ಲಿ 21 UDID ಕಾರ್ಡ್ ವಿತರಣೆ ಆಗಿರ್ತವೆ. ಅದರಲ್ಲಿ 2 ತಾಲೂಕು, ಒಂದು ಹೊಸಪೇಟೆ ತಾಲೂಕು ಜನರಲ್ ಹಾಸ್ಪಿಟ್ಲು ಮತ್ತು ಅಗ್ರಿಬೊಮ್ಮನಹಳ್ಳಿ ಜನರಲ್ ಹಾಸ್ಪಿಟಲ್ ವಿತರಣೆ ಆಗಿದ್ದಾವೆ. ಅಗ್ರಿಬೊಮ್ಮನಹಳ್ಳಿ ಜನರಲ್ ಹಾಸ್ಪಿಟಲ್ ಸುಮಾರು 13ರಿಂದ 14 UDID ಕಾರ್ಡ್ ವಿತರಣೆ ಆಗಿರ್ತವೆ. ಬಟ್ ಅಲ್ಲಿ ಆಗಿರ್ತಕ್ಕಂಥ 2022ರಿಂದ ಅಲ್ಲಿ ಯಾರು ENT ಡಾಕ್ಟ್ರೇ ಇಲ್ಲ. ಆಮೇಲೆ ಅಲ್ಲಿ ಯಾವುದೇ ಒಂದು ಮೆಡಿಕಲ್ ಬೋರ್ಡಿಂದ ಮಾಡಿರ್ತಕ್ಕಂಥ ಸರ್ಟಿಫೈಡ್ ಕಾಪಿನೂ ಅಪ್ಲೋಡ್ ಆಗಿಲ್ಲ. ಬಟ್ ಅಲ್ಲಿ ಆಗಿರೋದೇನಪ್ಪ ಅಂದರೆ ಎಲ್ಲವೂ ಬೆಂಗಳೂರಿಂದ ಫೇಕ್ ಸರ್ಟಿಫಿಕೇಟ್, ಅಲ್ಲಿಂದ ದೃಢೀಕರಣ ಆಗಿರ್ತಕ್ಕಂಥ ಸರ್ಟಿಫಿಕೇಟ್, ಲೈಕ್ ಯಲಹಂಕ ಆಸ್ಪತ್ರೆಯಿಂದ, ರಾಜೀವ್ ಗಾಂಧಿ ಆಸ್ಪತ್ರೆಯಿಂದ ಬಂದಿರತಕ್ಕಂಥ ನೇರವಾಗಿ ಕ್ಲರ್ಕಿಗೆ ಹತ್ರ ಕೊಟ್ಟು ಅವರು ನಮ್ಮ ಡಾಕ್ಟ್ರಿಗೆ, ವೈದ್ಯರಿಗೆ ಗಮನಕ್ಕೆ ತರಲಾರ್ದೆ ನೇರವಾಗಿ ಅವರು ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ನಮ್ಮ ಇಲಾಖೆಯಿಂದ ನಾನು ತನಿಖೆ ಮಾಡಿದ ಮೇಲೆ ಅದು ಬೆಳಕಿಗೆ ಬಂದಿರೋದು. ಅದೇ ರೀತಿ ಹೊಸಪೇಟೆಯಲ್ಲಿ ಸುಮಾರು 7 UDID ಕಾರ್ಡನ್ನು ಈ ಸಂಬಂಧಪಟ್ಟ ಕ್ಲರ್ಕ್ ಅವರ ವೈದ್ಯಾಧಿಕಾರಿಗಳಿಂದ ಸಿಗ್ನೇಚರ್ ಮಾಡಿಸಿರ್ತಾರೆ. ಬಟ್ ಇಲ್ಲಿ ಏನಾಗಿರೋದಂದ್ರೆ ನಮಗೆ ಮಾಧ್ಯಮ ಮೂಲಕ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಇಮಿಡಿಯೇಟಾಗಿ ಅವರು ನಮ್ಮ ಕೇಸ್ ವರ್ಕರಿಗೆ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದ ಮೇಲೆ ನಾವು ತನಿಖೆ ಮಾಡಿದಾಗ ಅವರು ಇಲ್ಲಿ UDID ಕಾರ್ಡ್ ವಿತರಣೆ ಆಗಿರೋದು ನಮ್ಮ ವೈದ್ಯರು ಕೆಲವರು ದೃಢೀಕರಣ ಮಾಡಿದ್ದಾರೆ. ಬಟ್ ಅವ್ರು ಏನಾಗಿದೆ ಅಂದರೆ ಅವ್ರು ಸೈನ್ ಮಾಡಬೇಕಾದ್ರೆ ಈ ಕ್ಲರ್ಕು ನಮ್ಮ ವೈದ್ಯರಿಗೆ ಪೇಷಂಟ್ ಗದ್ದಲದಾಗಿರ್ಬೇಕಾದ್ರೆ ಆ ಟೈಮಲ್ಲಿ ಏನೋ ಸೈನ್ ಮಾಡಿಸ್ಕೊಂಡು ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ನನಗೆ ನಮ್ಮ ಇಲಾಖೆಯ ತನಿಖೆ ಮೇಲೆ ಮಾಹಿತಿ ಬಂದಿರೋದು. ಬಟ್ ಇಲ್ಲಿ ಏನಪ್ಪ ಅಂದರೆ ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲಿ ಒಂದು ಮೆಡಿಕಲ್ ಬೋರ್ಡ್ ಅಂತ ಇರ್ತೈತೆ. ಅದರಲ್ಲಿ ಒಬ್ಬ ಸಂಬಂಧಪಟ್ಟ ತಜ್ಞ ವೈದ್ಯರು, AMO ಮತ್ತು ಸೀನಿಯರ್ ಮೆಡಿಕಲ್ ಆಫೀಸರ್ ಅಂತೇಳಿ ಈ 30 ಒಳಗೊಂಡ ತಂಡ ಅದನ್ನು ದೃಢೀಕರಿಸಿ ಅಪ್ಲೋಡ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರುತ್ತದೆ. ಬಟ್ ಇಲ್ಲಿ ಯಾವ ಅಂಥದ್ದು ಆಗಿಲ್ಲ. ಹಾಗಾಗಿ ಇವೆಲ್ಲವೂ ಸರ್ಟಿಫಿಕೇಟ್ ಸಮೇತನೂ ಬೆಂಗಳೂರಿಂದ ತಂದಿಲ್ಲಿ ಅಪ್ಲೋಡ್ ಮಾಡಿರೋದು ಮೇಲ್ನೋಟಕ್ಕೆ ಕಾಣ್ತಾ ಇದ್ದಾವೆ. ಸೊ ಇವೆಲ್ಲವೂ ನೋಡಿದಾಗ ಇನ್ನು ಈಗ ತನಿಖೆ ನಡೀತಿರೋದ್ರಿಂದ ಇನ್ನು ಹೆಚ್ಚಿನ ಮಾಹಿತಿಯನ್ನು ತನಿಖೆ ಮೂಲಕ ಗೊತ್ತಾಗುತ್ತೆ. ಬಟ್ ಈಗ ಆಲ್ರೆಡಿ ಉಮೇಶ್ ಚೌಧರಿ ಎಂಬವರು FDA ಇದಕ್ಕೆ ಮೇನ್ ಇವರಿರೋರು, ಅವರು ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ನಮ್ಮ ವೈದ್ಯರಿಗೆ ಈಗ ಆಲ್ರೆಡಿ ತನಿಖೆಗೆ ಕರೆದಿದ್ದಾರೆ ಮತ್ತು ಅವರಿಗಿಂದ ನೋಟಿಸ್ ಇಶ್ಯೂ ಮಾಡೋದಕ್ಕೆ ಅವರೆಲ್ಲ ತನಿಖೆ ತಂಡ ಹತ್ರ ಅವರು ಇದ್ದೀನಿ. ಮುಂದಿನೆಲ್ಲ ತನಿಖೆ ನಂತರ ಏನು ಸ್ಪಷ್ಟ ಮಾಹಿತಿ ಬರುತ್ತೋ ಅದ್ರ ಮೂಲಕ ನಾವು ಅದನ್ನು ಆ ರೀತಿ ಏನು ಕ್ರಮ ತಗೋಬೇಕು ಅದನ್ನು ಇದು ಮಾಡ್ತೀವಿ. ಆರೋಗ್ಯಾಧಿಕಾರಿಗಳದ್ದು ಪಾತ್ರ ಇರೋದಿಲ್ಲ ಮತ್ತು ಯಾರ್ದು ಪ್ರೋಗ್ರಾಮ್ ಆಫೀಸರ್ ಪಾತ್ರ ಇರೋದಿಲ್ಲ. ಅವರು ಸಹಿ ಮಾಡ್ತಕ್ಕಂಥ ಅವ್ರಿಗೆ ಯಾವುದು ದೃಢೀಕರಣಕ್ಕೆ ಸಂಬಂಧನೇ ಇರೋಂಗಿಲ್ಲ. ಸೊ ಆ ಆಸ್ಪತ್ರೆಗೆ ಸಂಬಂಧಪಟ್ಟ ವೈದ್ಯರಿಗೆ ಸಂಬಂಧಪಡುತ್ತೆ.